ಅಪ್ಪಾಜಿಗಳ ಮಹತ್ವವಾಗಿರ್ತಕ್ಕಂಥ ದಿವ್ಯ ಚರಿತಾಮೃತ. ವಿಶ್ವದ ಅನೇಕ ಶ್ರೇಷ್ಠರಲ್ಲಿ, ತಪಸ್ವಿಗಳಲ್ಲಿ, ಅನುಷ್ಠಾನ ಮೂರ್ತಿಗಳಲ್ಲಿ, ಶಿವಯೋಗಿಗಳಲ್ಲಿ ಉನ್ನತವಾದ ಸ್ಥಾನವನ್ನ, ಅತಿ ಶ್ರೇಷ್ಠರಲ್ಲಿ ಶ್ರೇಷ್ಠ ಸ್ಥಾನಮಾನವನ್ನ ಪಡೆದವ್ರು ಯಾರಪ್ಪ ಅಂತಂದ್ರ ಸದ್ಗುರು ಶ್ರೀ ಮಲ್ಲಿಕಾರ್ಜುನ ಶಂಕರಾನಂದ ಅಪ್ಪಾಜಿಗಳು ತಂದಾಗ ನಮ್ಗೆ ಬಹಳ ಸಂತೋಷ ಅನಿಸ್ತದೆ. ಸದ್ಗುರು ಶ್ರೀ ಮಲ್ಲಿಕಾರ್ಜುನ ಶಂಕರಾನಂದ ಅಪ್ಪಾಜಿಗಳನ್ನ ನಾವು ಸೇವೆ ಮಾಡಬೇಕು, ಅವ್ರ ಭಕ್ತಿ ಸೇವೆ ಮಾಡ್ಬೇಕಂತಂದ್ರ ಸುಮ್ಕ ಸಿಗುದಿಲ್ರಿ. ಸುಮ್ಕ ಸಿಗುದಿಲ್ಲ. ಇಂಥ ಮಹಾತ್ಮರ ಭಕ್ತಿ ಸೇವೆ ಮಾಡ್ಬೇಕಂತಂದ್ರ ಸುಮ್ಕ ಸಿಗುದಿಲ್ಲ. ಇವತ್ತು 3 ಜನ್ಮದ ಸುಕೃತ ಫಲ ನಮ್ಮ ಋಣಾಣ ಬಂದ ಇವತ್ತು ಸದ್ಗುರು ಮಲ್ಲಿಕಾರ್ಜುನ ಶಂಕರಾನಂದ ಅಪ್ಪಾಜಿಗಳ ಒಂದು ದುರ್ಭಕ್ತಿ ಸೇವೆಯನ್ನು ನಾವು ಮಾಡ್ಕೋತ ಬಂದಿದ್ದೀವಿ. ನಾವು ಇಂಥ ಮಹಾತ್ಮರ, ಇಂಥ ಅನುಷ್ಠಾನ ಮೂರ್ತಿಗಳ, ತಪಸ್ವಿಗಳ ನಾವು ಗುರುಭಕ್ತಿ ಸೇವೆ ಮಾಡ್ಬೇಕಂತಂದ್ರ ನಮ್ಮಲ್ಲಿ ಎಂಥ ಭಕ್ತಿ ಬೇಕು ಅಂತಂದ್ರ ಏಕನಿಷ್ಠೆ ಭಕ್ತಿ ಬೇಕು. ಏಕನಿಷ್ಠೆ ಭಕ್ತಿ, ಸಮರ್ಪಣಾ ಭಾವ ಭಕ್ತಿ ಬೇಕು, ಅಚಲ ಶ್ರದ್ಧೆ ಬೇಕು, ದೃಢವಾದ ನಂಬಿಕೆ ಬೇಕು. ಬದುಕಿನಲ್ಲಿ ಹಿತಚಿಂತನೆಗಳನ್ನ ಮಾಡ್ತಾ ನೀಲಕಂಠೇಶ್ವರ ಪರಮಾತ್ಮನ ಸದ್ಗುರು ಶ್ರೀ ಮಲ್ಲಿಕಾರ್ಜುನ ಶಂಕರಾನಂದ ಅಪ್ಪಾಜಿಗಳ ದೈನಂದಿನ ಜೀವನದಲ್ಲಿ ಸ್ಮರಣೆ ಮಾಡ್ತಾ, ಜಪ ಮಾಡ್ತಾ ನಾವು ಏನಾದ್ರೂ ಭಕ್ತಿ ಮಾಡ್ತೀವಿ, ಅದ್ರೊಳಗೆ ನಿತ್ಯ ಕಾಯಕದಲ್ಲಿ ಪ್ರಾಮಾಣಿಕದಿಂದ ನಿಷ್ಠೆಯಿಂದ ಕೆಲಸ ಮಾಡ್ಬೇಕ್ರಿ. ಕಾಯಕ ಅದು ನಿಜವಾದ ಗುರುಭಕ್ತಿಯನ್ನು ಸಿದ್ಧವಾದ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಇವತ್ತು ಶರಣರ ನಮಗೆಲ್ಲ ಕೆಲವೊಂದು ಶರಣರು ಇವತ್ತು ಅವರು ತಮ್ಮ ಒಂದು ಸಂಸಾರದ ಜೀವನದೊಳಗೆ ಗುರುವಿನ ಸ್ಮರಣೆ ಮಾಡ್ಕೊತಾ ಇವತ್ತು ಭಕ್ತಿಯನ್ನ ಸೇವೆಯನ್ನ ಮಾಡ್ತಾ ಬಂದದ. ಈ ಗುರುಭಕ್ತಿ ಸೇವೆಯನ್ನ ಯಾರು ಮಾಡ್ತಾರಲ್ಲ ನೋಡ್ರಿ, ಈ ಗುರುಭಕ್ತಿ ಸೇವೆ ಮಾಡಿರ್ತಕ್ಕಂಥವ್ರಿಗೆ ಕಷ್ಟ ಕಾರ್ಪಣ್ಯಗಳು ಏನ್ ಬೇಕಾದ್ ಬರಲಿ, ಸಮಸ್ಯೆಗಳು ಬರಲಿ, ಎಲ್ಲವನ್ನ ಏನ್ ಮಾಡ್ತಾರಪ್ಪ ಅಂತಂದ್ರ ಅವರು ಚಿತ್ರ ಮಾಡಿಬಿಡ್ತಾರೆ. ನೀವು ಧೃತಿಗೆಡಬೇಡ್ರಿ, ಅಂಜಬೇಡ್ರಿ. ನಿಮ್ಗೆ ಏನೋ ಸಮಸ್ಯೆ ಇರಲಿ, ಅವ್ರ ಪಾದಕ್ಕೆ ಆ ಪಾದಕ್ಕೆ ನೀವು ಇಟ್ಟಿರಪ್ಪ ಅಂತಂದ್ರ ಅಪ್ಪಾಜಿಗಳು ಏನಪ್ಪಾ ಅಂತಂದ್ರೆ ನಿಮ್ಗೆಲ್ಲಾ ಚಿಂತೆಗಳನ್ನ ಏನಪ್ಪಾ ದೂರ ಮಾಡ್ತಾರೆ, ನಿಮ್ಮ ಮನೋಕಾಮನೆಗಳನ್ನು ಈಡೇರಿಸ್ತಾರೆ, ನಿಮ್ಮ ಪ್ರಾರಬ್ಧ ಕರ್ಮ ಮುಗಿಯೋದು. ಯಾಕಂತಂದ್ರ ನಿಮ್ಮನ್ನ ಮನಸ್ಸು ಪರೀಕ್ಷೆ ಮಾಡ್ತಾರೆ. ಆ ಪ್ರಾರಬ್ಧ ಕರ್ಮ ಮುಗಿಬೇಕು. ನಮ್ಮ ಜನ್ಮ ಹೆಂಗಪ್ಪ ಅಂತಂದ್ರೆ ನಾವು ಇವತ್ತು ಏನ್ ನಾವು ಪಡಿತೀವಲ್ಲ, ಇವತ್ತು ನಾವೇನ ದುಃಖ ದುಮ್ಮಾನಗಳನ್ನು, ಸಂಕಟಗಳನ್ನು, ಸುಖಭೋಗಗಳನ್ನು ನಾವು ಪಡಿತೀವಲ್ಲ, ಅವೆಲ್ಲ ಋಣಾನುಬಂಧ ಮತ್ತು ಏನಪ್ಪಾ ಅಂತಂದ್ರ ಹಿಂದಿನ ಜನ್ಮದ ಸುಕೃತ ಫಲ. ಅದ್ರ ಮ್ಯಾಲ ನಾವೆಲ್ಲ ಇವುಗಳನ್ನೆಲ್ಲ ನಾವು ಪಡಿತೀವಿ ಅಂತ ಹೇಳ್ಯಾರ ಮಲ್ಕಾನು ಸ್ವಾಮಿಗಳು. ಹಂಗ ನಾವು ಅನುಭವಿಸಿದಲ್ಲಪ್ಪ ಹಿಂದಿನ ಜನ್ಮದ ಸುಕೃತ ಫಲ. ಇಂಥ ಗುರುವಿನ ನೀವು ಸ್ಮರಣ ಮಾಡೋದ್ರಿಂದ ನಿಮ್ಗೆ ಏನಪ್ಪಾ ಅಂತಂದ್ರೆ ತಂತ್ರ, ಮೋಡಿ, ಮಾಟ ಮಾಡೋರು ಸರಿಕೆ ಏನಪ್ಪಾ ಅಂತಂದ್ರೆ ದೂರ ಅಂತ ಶಕ್ತಿ ಯಾರು ಏನಪ್ಪ ಅಂತಂದ್ರೆ ಸದ್ಗುರು ಶ್ರೀ ಮಲ್ಲಿಕಾರ್ಜುನ ಶಂಕರಾನಂದ ಅಪ್ಪಾಜಿಗಳಲ್ಲಿ ಐತಿ ಅನ್ನುವಂತ ಮಾತನ್ನು ಹೇಳ್ತಾ, ಇವತ್ತ ನಿಮ್ಮ ದೇಹಿಕ ರೋಗ ರುಜಿನಗಳು, ದೇಹದ ಭಾಗ್ಯ, ದೇಹದ ಅನಾರೋಗ್ಯ ಇತ್ತಪ್ಪ ಅಂತಂದ್ರ ನಿಮ್ಗೆ ಎಲ್ಲಿ ಚಿಕಿತ್ಸೆ ಸಿಗತೈತಿ, ಆಧ್ಯಾತ್ಮಿಕ ಕ್ಷೇತ್ರ, ಇದು ವೈದ್ಯಕೀಯ ಕ್ಷೇತ್ರದಾಗ ನಿಮ್ಗೆ ಏನಪ್ಪಾ ಅಂತಂದ್ರೆ ಚಿಕಿತ್ಸೆ ಸಿಗತೈತಿ. ಈ ಹುಟ್ಟು ಮತ್ತು ಸಾವುಗಳ ಮಧ್ಯೆ ನಾವು ಈಗ ಏನು ತೊಳಲಾಡ್ತೀವಲ್ಲ, ದುಃಖ ದುಮ್ಮಾನಗಳ, ಇದ್ರದ್ದು ಚಿಕಿತ್ಸೆ ಎಲ್ಲಿ ಸಿಗತೈತಪ್ಪ ಅಂತಂದ್ರ ಇಂತಹ ಸದ್ಗುರುಗಳ ಒಂದು ಗುರುಸ್ಮರಣೆಯಲ್ಲಿ, ಸತ್ಸಂಗದ ಒಳಗ ಪರಮಾತ್ಮನ ಸ್ಮರಣೆಯಲ್ಲಿ ಸಿಗತೈತೆ ಅಂತ ಹೇಳ್ಯಾರಿ ಅನುಭಾವಿಗಳು. ಅನುಭಾವಿಗಳು ಏನ್ ಹೇಳ್ಯಾರಪ್ಪ, ಇಂಥಲ್ಲಿ ಸಿಗತೈತಿ. ಇಂಥ ಮಹಾತ್ಮರ ಸೇವೆಯನ್ನು ನಾವು ಮಾಡ್ಕೋತ ನಾವು ನಡೆದೀವಿ. ನಮ್ಮ ಬದುಕಿನೊಳಗ ಯಾವಾಗಲೂ ಆಸೆ ಇರಬೇಕು, ದುರಾಸೆ ಇರಬಾರ್ದು ಅಂತ ಹೇಳ್ಯಾರ. ಆಸೆ ಇರಬೇಕು, ದುರಾಸೆ ಇರಬಾರ್ದು. ಇಷ್ಟೇಯಿಂದ ನಾವು ಬದುಕುವಂತ ಮಾಡ್ಬೇಕು. ನಮ್ಮ ಮನೆ ಹೆಂಗೆ ಆಗ್ತೀವಿ ಅದು ಅರಮನೆ ಅಂತಂದು ತಿಳ್ಕೊಂತ ನಾವು ಬದುಕಬೇಕು ಅನ್ನುವಂಥದ್ದು ಕೂಡ ಮಲ್ಲಿಕಾರ್ಜುನ ಶಂಕರಾನಂದ ಅಪ್ಪಾಜಿಗಳಿಗೆ ಸಂದೇಶ ಆಗಿತ್ತು. ಇವತ್ತ ನಮ್ಮ ಪುಣ್ಯ ನೋಡ್ರಿ, ಹೂವಿನ ಜೋಡಿ ನಾರ ಸ್ವರ್ಗ ಸೇರ್ತದೆ. ಹೂವಿನ ಜೋಡಿ ರೀ ನಾರ ಸ್ವರ್ಗ ಸೇರ್ತದ. ನಮಗ ಬುದ್ಧಿ ಅಪ್ಪಾಜಿಗಳ ಒಂದು ಮಾರ್ಗದರ್ಶನ, ಬುದ್ಧಿ ಅಪ್ಪಾಜಿಗಳ ಒಂದು 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 ಹೆಜ್ಜೆ, ಆ ಹೆಜ್ಜೆಯೊಳಗೆ ಹೆಜ್ಜೆ ನಾವು ಇಟ್ಕೊಂಡು ಇವತ್ತನ್ನು ಪರಮಾತ್ಮನ ಸಾಕ್ಷಾತ್ ತೋರ್ಗೊಳಿಸುವಂತ ಅರ್ಹತೆ ಸಿಗಲಿಕ್ಕೆ ಸಾಧ್ಯ ಆಕತಿ. ಅಂತ ಮಹಾತ್ಮರ ಜೊತೆ ಇವತ್ತು ನಾವು ಸತ್ಸಂಗ ಮಾಡಕತ್ತೀವಿ. ಇವತ್ತು 94ನೇ ತಿಂಗಳು ಗುರುವಂದನ ಕಾರ್ಯಕ್ರಮ ನಡೆದಿತ್ತು ಅಂದ್ರೆ ಅದ್ಭುತ, ಅತ್ಯದ್ಭುತ. ನೀವು ಇವತ್ತು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿರಲ್ಲ, ನಿಮ್ಮ